ಅವರಲ್ಲಿ ಹಂಚ್ಕೊಂಡು ನಿಮ್ಮ ಕೆಲಸಗಳು ಏನಿದೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ತಮ್ಮ ಮನೆ ಬಾಗಿಲಿಗೆ ನೀವು ತಲುಪಿಸ್ಕೊಬೇಕು ಅಂಥೇಳಿ ಮಾನ್ಯ ಮತದಾರ ಪ್ರಭುಗಳನ್ನು ನಾನು ಕೇಳ್ಕೊಳ್ತೀನಿ. ನಮ್ಮ ಗುರುತು ವಜ್ರ. ಜೈಪಾಲ್ ರವರ ಗುರುತು ಪಕ್ಷೇತರ ಅಭ್ಯರ್ಥಿ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾದ ಜೈಪಾಲ್ ಡಿ ಅವರ ಗುರುತು ವಜ್ರದ ಗುರುತು, ಸೀರಿಯಲ್ ನಂಬರ್ 14. ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ ತಮ್ಮ ಅಮೂಲ್ಯವಾದ ಸಮಯ, ತಮ್ಮ ಅಮೂಲ್ಯವಾದ ಮತವನ್ನು ಜೈಪಾಲ್ ರವರ ವಜ್ರದ ಗುರುತಿಗೆ ನೀಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂಥೇಳಿ ತಮ್ಮೆಲ್ಲ ಮತದಾರ ಪ್ರಭುಗಳಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಈಗ ಪಕ್ಷದವ್ರು ಏನು ಮಾಡ್ತಾರೆ, ನ್ಯಾಷನಲ್ ಪಾರ್ಟಿಯವ್ರು ಏನು ಮಾಡ್ತಾರೆ, ಎಲ್ಲ ಟೈಮು ನಾನು ಬಂದು ಭರವಸೆ ಒಂದು ಕೊಡ್ತಾರೆ. ಏನಂತ ಕೊಡ್ತಾರೆ, ನಿಮಗೆ ಇಲ್ಲಿ ನಾವು ನೀರಿನ ವ್ಯವಸ್ಥೆ ಮಾಡ್ತೀರಿ, ಒಳ್ಳೆ ರೋಡ್ ಹಾಕ್ತೀರಿ, ಕರೆಕ್ಟಾಗಿ ಚಾಂಬರ್ ಕ್ಲೀನ್ ಮಾಡ್ತೀನಿ, ಕರೆಂಟ್ ಹಾಕ್ತೀರಿ ಅಂದ್ಬಿಟ್ಟು ಮಾತುಗಳು ಕೊಡ್ತಾರೆ. ನಿಮಗೆಲ್ಲ ನಾವು ತುಂಬ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಕರೆಕ್ಟ್ ಟೈಮಿಗೆ ಪಾಪ ಅವ್ರು ಕುಡಿಯೋಕ್ಕೆ ನೀರು ಕಷ್ಟ ಆಗಿದೆ, ಮತ್ತು ಸ್ಯಾನಿಟರಿ ತುಂಬ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕೆಲವು ಕಡೆ ಹೇಳ್ತಾ ಇದ್ದಾರೆ. ಈ ಒಂದು ಜಾಗ ಮಾತ್ರ ಇಲ್ಲ, ಈಗ ನಾವು ಸುಮಾರು ಒಂದು 7 ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದೀರಿ. ಎಲ್ಲ ಕಡೆನೂ ನಾವು ಹೋಗಿ ಮಾತಾಡುವಾಗ ಏನು ಬೇಡಿಕೆಗಳಿಟ್ಟಿದೆ? ಈಗ ಬೇಡಿಕೆ ಬಂದು ಫಸ್ಟ್ ಆಫ್ ಆಲ್ ನೀರ್ದು ಬೇಡಿಕೆ ಹೇಳ್ತಾರೆ. ಸುಮಾರು ಕಡೆ ನಮಗೆ ನೀರೇ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ನೀರು ಮತ್ತು ಈ ಕರೆಂಟ್ದು ತುಂಬ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಜನರು ಇಷ್ಟೆಲ್ಲ ಹೇಳೋದು ನೋಡಿದ್ರೆ ನಮಗೂ ಕಷ್ಟ ಆಗ್ತಾಯಿದೆ. ಯಾಕಂದರೆ ಈಗ ಸಾಮಾನ್ಯವಾಗಿ ನಾವು ಒಂದು ಕಡೆ ಇರುವಾಗ ಏನಾಗುತ್ತೆ, ನಮಗೇನು ಗೊತ್ತಿರಲ್ಲ. ಇವಾಗ ನೂರಾರು ಜನರ ಪಬ್ಲಿಕ್ ವಾಸ ಮಾಡೋ ಜಾಗಕ್ಕೆ ಬಂದರೆ ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ, ಅಲ್ಲಿ ಏನು ಸಮಸ್ಯೆ ಇದೆ, ಏನು ಮಾಡಬೇಕು ಅಂದ್ಬಿಟ್ಟು. ಆವಾಗ ಒಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಇದೆಲ್ಲ ಕೇಳಿದ ಮೇಲೆ ನಮಗೆ ತುಂಬ ನೋವಾಗ್ತಾ ಇದೆ. ದಯವಿಟ್ಟು ನಾವು ಬಂದ ದಿನಗಳಲ್ಲಿ ಮುಂಬರುವ ದಿನ ಯಾವ ರೀತಿ ತಪ್ಪು ಕಡೆಯಿಂದ ಏನು ಸವಲತ್ತು ಕೊಡಿಸ್ತೀರಾ ನೋಡಿ ಸರ್. ಈಗ ಒಂದೊಂದು ಮನುಷ್ಯನಿಗೂ ಈಗ ಒಂದು ಎಲೆಕ್ಷನಲ್ಲಿ ನಾವು ನಿಂತಿದ್ದೀರಿ, ಏನು ನಿಂತ್ಕೊಳ್ತೀರಿ, ನಾವು ಗೆಲ್ಲಬೇಕಂತ ನಿಂತ್ಕೊಳ್ತೀವಿ. ನಮ್ಮ ಆಸೆ ಅದೇ ಇರಬೇಕು. ನಾವು ಸೋಲ್ತೀನಿ ಅಂತ ಹೇಳೋಕ್ಕೆ ನಾವು ನಿಂತ್ಕೊಳ್ಳೋಕೆ ಅವಕಾಶ ಇದೂ ಇಲ್ಲ. ನಾವು ಗೆಲ್ತೀರಿ ಅಂತ ನಮಗೆ ಒಂದು ಫಸ್ಟು ನಮಗೆ ಇರಬೇಕು, ನಂಬಿಕೆ ನಾವು ಮಾಡ್ಕೋಬೇಕು ಅಲ್ವಾ. ಹಂಗಾವಾಗ ನಮ್ಮ ಹತ್ರ ದುಡ್ಡು ಕಾಸಿಲ್ಲ, ಒಬ್ಬರ ಹತ್ರ ದುಡ್ಡು ಕೊಟ್ಟು ನಾವು ಓಟು ತೊಗೊಂಡು ನಾವು ಪರ್ಚೇಸ್ ಮಾಡೋ ಕೆಪಾಸಿಟಿ ನಮಗಿಲ್ಲ. ಇದ್ರೂ ನಾವು ಕಷ್ಟಪಟ್ಟು ಜನರ ಹತ್ರ ಹೋಗಿ ಡೈರೆಕ್ಟಾಗಿ ಮಾತಾಡಿ, ನೋಡಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ನಿಮ್ಮ ಪರಿಸ್ಥಿತಿ ಹಿಂಗಿದೆ, ನಿಮ್ಮ ಕಷ್ಟ ಸುಖ ನಮ್ಗೆ ಹೇಳಿ, ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಾವು ಮಾಡ್ತೀರಿ ಅಂದ್ಬಿಟ್ಟು ನಾವು ಭರವಸೆ ಕೊಡ್ತೀರಿ ಅಂತೂ ನಾವು ನಿಮಗೆ ದುಡ್ಡು ಕೊಡ್ತೀನಿ, ಅದು ಕೊಡ್ತೀನಿ, ನಮ್ಮ ಕೈಯಲ್ಲಿ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂದರೆ ದೇವರ ಆಶೀರ್ವಾದ, ನಮ್ಮ ಜನರ ಆಶೀರ್ವಾದ ಇದ್ದು ನಾವು ಒಳ್ಳೆ ರೀತಿಯಲ್ಲಿ ಜನರ ಮುಂದೆ ನಾವು ಗೆದ್ದು ಬರೋಕ್ಕೆ ಒಂದು ಅವಕಾಶ ಕೊಟ್ಟರೆ, ಜನರಿಗೆ ನಮ್ಮ ಕೈಯಲ್ಲಿ ಏನೇನು ಆಗುತ್ತೋ 100% ನಾವು ಮಾಡ್ತೀನಿ ಅಂತ ಈ ಮಾಧ್ಯಮ ಮುಂದೆ ನಾವು ಹೇಳ್ಕೊಂಡು ಇಷ್ಟಪಡ್ತಾ ಎಲ್ಲರಿಗೆ ಬಸ್ ಫ್ರೀ ಅಂತ ಮಾಡಿದ್ದಾರೆ. ಆಮೇಲೆ 200 ಯೂನಿಟು ಕೆಳಗೆ ಇದ್ದರೆ ಫ್ರೀ ಅಂತಾರೆ. ಅದ್ರ ಮೇಲೆ 1 ಯೂನಿಟ್ ಎಕ್ಸ್ಟ್ರಾ ಆದರೂ ಇವತ್ತು 400 ರೂಪಾಯಿ ಆಗಿರುತ್ತೆ. ಮುಂದಿನ ತಿಂಗಳು ನೋಡಿದ್ರೆ ಅದು 1000 ರೂಪಾಯಿ ಆಗಿರ್ತದೆ. ಯಾಕಂದರೆ ನನ್ನ ಮನೆಗೆ ಆಗಿದೆ. ನಾನು ಆಧಾರ್ ಕಾರ್ಡ್ ಮಾಡಿಸಿ ನಮಗೂ ಒಂದು 2 ತಿಂಗಳು 400 ರೂಪಾಯಿ ಬಂತು. ನಮ್ಗೆ ಖುಷಿ ಆಯಿತು. ಪರವಾಗಿಲ್ಲಪ್ಪ, ಯಾವ ಸರ್ಕಾರ ಇದ್ದರೆ ಏನೋ ಜನರಿಗೆ ಒಳ್ಳೇದು ಮಾಡ್ತಾಯಿದ್ದಾರೆ, ನಮಗೂ ಖುಷಿ ಆಯಿತು. ಆಮೇಲೆ 2 ತಿಂಗಳು 400 ಬಂದ್ಬಿಟ್ಟು ಇವಾಗ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ನಾನು 6977 ರೂಪಾಯಿ ಬಂದಿದೆ. ಎಷ್ಟು? 2 ತಿಂಗಳು ಮಾತ್ರ ನಾನು ಕಟ್ಟಿದ್ದು 400 600, ಇವಾಗ ಬಂದ್ಬಿಟ್ಟು 6900 ಚಿಲ್ಲರೆ ಬಂದಿದೆ. ನಮ್ಮ ಕ್ರಮ ಸಂಖ್ಯೆ ಬಂದು 14, ಸೀರಿಯಲ್ ನಂಬರು, ನಮ್ಮ ಗುರುತು ವಜ್ರ ಗುರುತು. ದಯವಿಟ್ಟು ಜನರ ಮುಂದೆ ಒಂದು ಬೇಡಿಕೆ ಏನಂದರೆ, ದಯವಿಟ್ಟು ಈ ಮಾಧ್ಯಮ ಮುಂದೆ ಎಲ್ಲರಿಗೂ ತಿಳಿಸ್ತಾ ಇದ್ದೀರಿ. ಕೆಲವರು ನೋಡ್ತಾರೆ, ಕೆಲವರು ನೋಡ್ದಿರೋರ್ತಾರೆ. ನಿಮ್ಮನ್ನೆಲ್ಲ ನಿಮ್ಮ ಪಾದವನ್ನು ಒಣಗಿಸಿ ನಮಗೆ ಈ ವಜ್ರ ಗುರುತಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಕಾರ ಬೇಕು. ನಮ್ಮನ್ನ ಗೆಲ್ಸೋಕ್ಕೆ ನಮಗೊಂದು ಅವಕಾಶ ಕೊಡಿ. ನೋಡಿ, ಬಡವರಿಗೆ ಬಡವರೇ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಇರಬೇಕು. ಬಡವರು ಸಪೋರ್ಟ್ ಆಗಿದ್ರೇ ಇನ್ನು ಬಡವ್ರ ಕೆಲಸ ಏನಿದೆ ನಾವು ಮಾಡೋಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಈ ವಜ್ರ ಗುರುತಿಗೆ ಮತ ನೀಡಬೇಕಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಈಗ